ಇವಾಗ ಶ್ರೀ ಸುಶಾಂತ್ ಮಧುಕರ್ ಮತ್ತೆ ಶ್ರೀ ಮುರುಗೇಶ್ ಪಾಟೀಲ್ ಅವರು ಸ್ಟ್ಯಾಂಡಪ್ ಕಾಮಿಡಿ ಮೂಲಕ ನಿಮ್ಮನ್ನು ಮನರಂಜಿಸಲು ಬರಲಿದ್ದಾರೆ. ಬನ್ನಿ ಅವರನ್ನು ಸ್ವಾಗತಿಸೋಣ. ಏನ್ರಿ ಸುಶಾಂತ್, ನಿಮಗೂ ಪುಷ್ಪ ಸಾಂಗ್ ಹುಚ್ಚಿಡಿತಾನೆ? ಹುಚ್ಚೇನಿಡ್ತಿಲ್ಲಪ್ಪ, ಜಿಮ್ಮಿಗೆ ಹೋಗಿದ್ದೆ ಭಾಳ ದಿನ ಆದ್ಮೇಲೆ ಮೈಕೆ ಎಲ್ಲ ಗಾಣಿ ಅಲ್ರಿ, ನಾ ಕನ್ನಡ ಶ್ರವಣ ಮಹೋತ್ಸವ ಅಂತ ನಿಮ್ಮ ವಯಸ್ಸಿಗೂ ಮೋಸ್ಟ್ಲಿ ಶ್ರವಣ ಮಹೋತ್ಸವ ಅಂತ ಕಾಣ್ತಿದ್ದೆ. ನೀ ನವ ಯುವಕನ, ನೀನು ನಮ್ಮವ್ರಿಗೆ ಇರ್ಲಿ ಬಿಡ್ರಿ, ಕನ್ನಡ ಪುಟದಾಗೆ ಮಾತಾಡ್ಬಾರ್ರಿ. ಹೌದಾ? ಏನ್ ಗೊತ್ತೇನು, ಯುಗಾದಿಗೆ ಸಿಕ್ಕಾಪಟ್ಟಿ ಮಂದಿ ಬಂದಾರ. ಪಾಪ 2 ವರ್ಷ ಮನೆ ಕೂತ್ ಬ್ಯಾಸರಾಗ್ಯದವ್ರಿಗೆಲ್ಲ, ಅದಕ್ಕೆಲ್ಲರೂ ಇವತ್ತು ಫಂಕ್ಷನ್ ಬಂದಾರ. ಸರಿ ನೋಡ್ರಿ, ವರ್ಚುವಲ್ ಅಂತ ನನಗೂ ಸಾಕಾಗೈತಿ. ಆಫೀಸ್ನ್ಯಾಗ ಕೆಲಸ ವರ್ಚುವಲ್ ನಡೀತೈತಿ, ಆದ್ರೆ ಟೀಮ್ ಲಂಚ್ ಹ್ಯಾಪಿ ಅವರ್ ಏನ್ ಮಾತಾಡ್ತಿದ್ರಿ ಅವು ವರ್ಚುವಲ್ ಮಾಡ್ಯಾರ. ಈಗ ಕೆಲಸ ವರ್ಚುವಲ್ ಇರ್ಲಿ, ಹ್ಯಾಪಿ ಅವರ್ ಮಾತ್ರ ಇನ್ ಪರ್ಸನ್ ಇರ್ಬೇಕು ನೋಡಪ್ಪ. ಕರೆ ಹೇಳಿ ನೋಡ್ರಿ, ಈಗ ಏನ್ ಪ್ಲಾನ್? ಪ್ಲಾನ್ ಇಲ್ಲ, ಕೆಳಗೆ ಹೋಗೋಣ, ಸ್ವಲ್ಪ ಮಂದಿ ಜೊತೆ ಮಾಡೋಣ. ಬರಿ ಮತ್ತೆ ಬರಿ ನೋಡೋಣ ಯಾರ್ಯಾರು ರೆಡಿ ಇರ್ಬೇಕು. ಭಟ್ರು ಪ್ರೆಸಿಡೆಂಟ್ ಅನ್ಸ್ತಾರಲ್ರಿ, ಏನ್ ಬಿಸಿ ಏನಿಲ್ಲ. ಅಂಕಣಕಾರ ಶಿಶಿರ ಓ, ಅಲ್ಲಿ ನೋಡಿದ್ರು ರಾಮ, ಇಲ್ಲಿ ನೋಡಿದ್ರು ರಾಮ. ರಮಣ ನೋಡ್ರಿ, 2 ವರ್ಷ ಟೆನ್ಷನ್ ಆಗಿದ್ರಿ, ಹಂಗ ರಾಮ ಬಂದಾರ. ಈಗ ಏನ್ ಮುಗಿತದ ಅವ್ರದ್ದು? ರಮಣ ಹೇಳ್ರಿ, ಕೆಲಸ ಮಾಡ್ರಿ. ಏನ್ ಕೆಲಸ ಹೇಳ್ರಿ? ಪ್ರಕಾಶ್ ಅವರೇ, ಬರ ಟೈಮ್ ಇದು. ಹೊಸ ನೀವು ಆದ್ರೂ ಟ್ರೈ ಮಾಡೋಣ. ಅದು ನನಗೆ ಗೊತ್ತಿಲ್ಲಪ್ಪ. ಅವರು ನಿಮಗೆ ಉತ್ತರ ಕನ್ನಡ ಮಾತಾಡಿದ್ದೀನಿ. ಉತ್ತರ ಕರ್ನಾಟಕ ಮಾತಾಡ್ತಿರಂಗಿಲ್ಲ. ಪಕ್ಕ ಉತ್ತರ ಕರ್ನಾಟಕದ ಕ್ವಶನ್ ಹೇಳ್ಬಿಡ್ರಿ. ಉತ್ತರ ಕರ್ನಾಟಕದ ಎಷ್ಟು ಜಿಲ್ಲೆ ಅದೋ ಆ ಜಿಲ್ಲೆ ಹೆಸರು ಹೇಳಲ್ಲ. ಅದು ನಮ್ಮ ಟೈಮ್ನಾಗ ಇದೆ. ಬೀದರ್, ಗುಲ್ಬರ್ಗ, ರಾಯಚೂರು, ಬಳ್ಳಾರಿ, ಬಿಜಾಪುರ, ಬೆಳಗಾವ, ಗದಗ, ಧಾರವಾಡ, ಕಾರವಾರ, ಹಾವೇರಿ, ಮತ್ತೆ ಹೊಸಪೇಟೆ ಹೀಗಾಗಿದೆ. ಕಾರವಾರ ಎಲ್ಲ ಕಾರವಾರ ನಮ್ಮಲ್ಲಿದೆ. ಈಗ ಹೊಸವಾಗ್ಯಾವ ಕೊಪ್ಪಳ, ವಿಜಯನಗರ, ಗದಗ ರಮಣ ಶೆಟ್ಟಿ ಬರ್ತದೆ. ಗದಗ ಬೇಕಂತ ಹೇಳಿಲ್ಲ, ಅಲ್ಲೇ ಹೋದ ಅವ್ರ ದೋಸ್ತ. ಉತ್ತರ ಕನ್ನಡ, ಉತ್ತರ ಕರ್ನಾಟಕ ಏನ್ ಡಿಫ್ರೆನ್ಸ್ ಗೊತ್ತಿಲ್ಲ? ಏನ್ ಡಿಫ್ರೆನ್ಸ್ ನನಗೂ ಗೊತ್ತಿಲ್ಲ. ಈ ಉತ್ತರ ಕನ್ನಡದವ್ರು ಯಾರು ಇದ್ದಾರೆ ಇಲ್ಲಿ? ಉತ್ತರ ಕನ್ನಡ ನಮ್ಮ ಶಿಶಿರ ಉತ್ತರ ಕನ್ನಡ ಅವನಿಗೆ ಗ್ರಾಮ ಎಲ್ಲಿ? ನಮ್ಮ ಶಿಶಿರ ಎಲ್ಲಿದ್ದಾರೆ? ಶಿಶಿರ ಇಂಥವ್ರು ಹೇಳಪ್ಪ, ಕೂತ್ಕೊಂಡ್ರೆ ಹೇಳು. ಉತ್ತರ ಕನ್ನಡ, ಉತ್ತರ ಕರ್ನಾಟಕ ಡಿಫ್ರೆನ್ಸ್ ಏನು? ಭಾಷೆ ಕೇಳ್ಬಿಟ್ರೆ ಉತ್ತರ ಕನ್ನಡ ಅಂದ್ರೆ ಹೊನ್ನಾವರ, ಉತ್ತರ ಕನ್ನಡ ಅಂದ್ರೆ ಮುರುಡೇಶ್ವರ, ಉತ್ತರ ಕನ್ನಡ ಅಂದ್ರೆ ಯಾಣ, ಉತ್ತರ ಕನ್ನಡ ಅಂದ್ರೆ ಸಿರ್ಸಿ, ಉತ್ತರ ಕನ್ನಡ ಅಂದ್ರೆ ಕುಮಟ, ಉತ್ತರ ಕನ್ನಡ ಅಂದ್ರೆ ಶಿಶಿರ ಹೆಗಡೆ. ಉತ್ತರ ಕರ್ನಾಟಕ ಅಂತ, ಉತ್ತರ ಕನ್ನಡದಲ್ಲಿ ನಾವು ಹುಚ್ಚ ಅಂತೀವಿ, ಉತ್ತರ ಕರ್ನಾಟಕದಲ್ಲಿ ಭಲೆ ಹುಚ್ಚ ಮಂಗ್ಯ ಅಂತೀವಿ, ಉತ್ತರ ಕರ್ನಾಟಕದಲ್ಲಿ ನಾವು ಹುಚ್ಚು ಬಂದಂತೀವಿ ಅಂತ ಹೇಳಕ್ ಬರಂಗಿಲ್ಲ. ಇದು ಈ ಶಿಶಿರ ವಾಡೇಜರ್ನ ಒಂದಿನ ಊಟ ಕರ್ದಿದ್ದೀವಿ. ನಾನು ನಮ್ಮ ಮನೆಗೆ ಎಣ್ಣೆಗೆ ಮಾಡಿವಂತ ಮನೆಗೆ ಬಂದು ಕೇಳ್ತಾನೆ, ತಾಯಿ ಒಳಗೆ ಎಣ್ಣೆ ಕೊಡ್ತೀರಲ್ಲ ಮತ್ತೆ ನೋಡ್ರಿ. ಉತ್ತರ ಕರ್ನಾಟಕದಿಂದ ದಕ್ಷಿಣ ಯಾವಾಗ ಆಗ್ತೈತಿ? ಹೌದ್ರಿ, ಅದೇ ಕ್ವಶನ್. ಈಗ ಉತ್ತರ ಕರ್ನಾಟಕಕ್ಕೆ ಬಂದ್ವಿ ನಾವು, ಆಮೇಲೆ ಈಗ ಬರ್ತಾ ಬರ್ತಾ ದಕ್ಷಿಣ ಕರ್ನಾಟಕ ಬರ್ತದೆ. ಅದು ಎಲ್ಲಿ ಶುರು ಆಗ್ತದ? ನಾ ಕೇಳಿದ ಪ್ರಕಾರ ನೀವು ಹುಬ್ಬಳ್ಳಿಯಿಂದ ಬೆಳಗಾವಿ ಬರ್ತಿರಲಿಲ್ಲ, ಹಾವೇರಿ, ಹರಿಯಾಣ, ದಾವಣಗೆರೆ, ತುಂಗಭದ್ರಾ ನದಿ ದಾಟಿದ ಮ್ಯಾಗ ಬೆಳಗಾವಿ ವರ್ಷ ಸ್ಟಾರ್ಟ್. ತುಂಗಭದ್ರಾ ಹೆಚ್ಚು ಕಡೆ ಉತ್ತರ ಕರ್ನಾಟಕ. ನನಗೆ ಕೇಳಾಕತ್ರಿ ದಾವಣಗೆರೆ ಮಂದಿ ಅಷ್ಟು ಸುಮ್ಮನೆ ಕೇಳಿದವ್ರಿಗೆ. ಇಲ್ಲಿ ಯಾರಿದ್ದಾರೆ ದಾವಣಗೆರೆ? ನಮ್ಮ ಅವ್ರ ಕಮಿಟಿ ಅನಿತಾ ಬರ್ರಿ, ಅನಿತಾ ಹೌದಾ? ಇಲ್ಲ, ಅನಿತಾ ಅವರಿಗೆ ಅನಿತಾ ಕರೆಕ್ಟ್ ಅನ್ರಿ?
ದಕ್ಷಿಣ ಕರ್ನಾಟಕ. ಅದಂತೂ ನಿಜ. ಬಿಗ್ ಡಿಫ್ರೆನ್ಸ್ ಅಂದ್ರೆ ನಾವು ಹಳ್ಳಿಯಿಂದ ಆ ಕಡೆ ಹೋದ್ಮೇಲೆ ದಾವಣಗೆರೆಯಲ್ಲ ನಮ್ಮ ಅಣ್ಣಂಗೆ ಹೆಣ್ಣು ನೋಡಕ್ ಹೋಗಿದ್ವಿ ಅಂತ ಹೇಳ್ತೀವಿ. ಈ ಕಡೆ ಎಲ್ಲ ಅಣ್ಣಕ್ಕೋ ಹೆಣ್ಣು ದೇಗ್ಲಿಗೆ ಐತೆ. ಇವ್ರು ಆಕ್ಚುಲಿ ಸ್ವಲ್ಪ ಬೆಂಗಳೂರು ಭಾಷೆಯವರು. ಧಾರವಾಡ ಹುಡುಗರಿಗೆ ಮದುವೆ ಆಗ್ಯಾರಂತ ಸ್ವಲ್ಪ ಕನ್ನಡ ಆಗ್ಯಾರ. ಹೌದಾ? ಚಲೋ ಮಾಡ್ಯಾರ, ಚಲೋ ಕೆಲಸ ಮಾಡ್ಯಾರ. ಧಾರವಾಡ ಶಾಣೆ ಊರೇನು? ನಿಮ್ಮ ಮನೆಯವ್ರು ಶಾಣೆ ಇದ್ರು? ಓಕೆ, ನೆಕ್ಸ್ಟ್ ಏನಿಗೆ ಸಾಂಗ್ಸ್ ಏನೋ ಅಂತ ಅಲ್ಲ. ಈಗ ಕನ್ನಡ ಒಳಗೆ ಪಿಕ್ಚರ್ ಹಾಡೇ ಮಾಡ್ತೇವೆ. ಉತ್ತರ ಕರ್ನಾಟಕ ಹಾಡ ಯಾರು ಹಾಡ? ಈ ರಮಣ ಯಾರೋ ಹಳ್ಳಿ ಅಕ್ಕ ಬ್ಯಾಂಡ್ ಅಂತ ಕಳಿಸಿದ್ರು. ಅವ್ರು ಜಾನಪದ ಹಾಡುಗಳು ಹಾಡ್ಯಾರಪ್ಪ. ಬಟ್ ಅವ್ರು ಹೊರಗಿನ ಬ್ಯಾಂಡ್. ನಮ್ಮ ಕನ್ನಡ ಕೂಡದ ಮೆಂಬರ್ ಯಾರು ಹಾಡಾರ ಉತ್ತರ ಕರ್ನಾಟಕದ? ಕನ್ನಡ ಕೂಟದಾಗ ಈ ಗಿರೀಶ್ ಆರಾಧ್ಯ ಭಾಳ ಹಾಡ ಬರ್ತಾವ. ಅವ್ನಿಗೆ ಯಾವ್ದೇ ಉತ್ತರ ಕರ್ನಾಟಕ ಹಾಡ ಬರ್ತಾನೆ ಕೇಳೋದು ಮೇಡಮ್. ಕೇಳ್ಬೋದು. ಎಲ್ಲಿದ್ದೀರಿ ಗಿರೀಶ್? ಗಿರೀಶ್, ಉತ್ತರ ಕರ್ನಾಟಕ ಬಂದು ಎರಡು ಲೈನ್ ಯಾವ್ದು ಹಾಡು? ಯಾವ್ದು ನಿಮ್ಮ ಫೇವ್ರೇಟ್? ಶಣ್ರಪ್ಪ ನಮಸ್ಕಾರ. ಕಲಿತ ಹುಡುಗಿ ಕುದುರೆ ನಡೆದ ನಡೆತ ಬರ್ತಿತ್ತ. ಕಲಿತ ಹುಡುಗಿ ಕುದುರೆ ನಡಗಿ ನಡೆತ ಬರ್ತಿತ್ತ. ಅದನ್ನು ನಮ್ಮ ಹಳ್ಳಿ ಅದನ್ನ ಕೇಳ ನಮ್ಮ ಹಳ್ಳಿ ಮಂದಿಗೆ ದಿಕ್ಕ ತಪ್ಪಿ ಹೋತ. ಕಲಿತ ಹುಡುಗಿ ಕುದುರೆ ನಡಗಿ ನಡೆತ ಬರ್ತಿತ್ತ. ಈಗ ಒಂದು ಮಜಾ ಆಯ್ತು ನೋಡ್ರಿ. ಇದು ಗುರುರಾಜ್ ಹೊಸಕೋಟೆ ಹಾಡ ಭಾಳವ. ಇದು ಚಲೋ ಆಯ್ತು. ಕಲಿತೋಡಿಗೆ ಹಾಡಿದ್ರು. ಇನ್ನೊಂದು ಸಂಘವಕ್ಕೆ ನಮ್ಮ ಉದ್ಯೋಗ ಸಭೆ ಹಾಡಲ್ಲ. ಕಲಿತೋಡಿಗೆ ಹಾಡಿ ಸುಶಾಂತ್ ಒಂದು ಕ್ವಶನ್. ಕನ್ನಡ ಕೂಡ 50 ವರ್ಷ ಆಯ್ತು. ಮತ್ತೆ 50 ಪ್ರೆಸಿಡೆಂಟ್ಸ್ ಆಗಿರ್ಬೇಕಲ್ಲ. ನಮ್ಮ ಶ್ರೀನಿವಾಸ್ ಭಟ್ರು 50ನೇ ಪ್ರೆಸಿಡೆಂಟ್. ಶ್ರೀನಿವಾಸ್ ಭಟ್ರು 50% ಅಲ್ಲ. ಯಾಕಂದ್ರ ಕೆಲವೊಬ್ರು 2 ಸರಿ ಟರ್ನ್ ಮಾಡ್ಯಾರ. ನಮ್ಮ ರಮಣನ್ ಶ್ರೀನಿವಾಸ್ ಭಟ್ರು 46ನೇ ವರ್ಷದ ಪ್ರೆಸಿಡೆಂಟ್. 46ನೇ ಪ್ರೆಸಿಡೆಂಟ್. ಓ, ಭಾರಿ ಆಯ್ತು. ಅನ್ನೋದ್ರೆ ಏನು ಅಮೆರಿಕನ್ ಪಾಲಿಟಿಕ್ಸ್ ಮತ್ತು ಕನ್ನಡ ಕೂಡ ಫುಲ್ ಸಿಂಗ್ ಆಗಿದೆ. ಬೈಡನ್ 46ನೇ ಪ್ರೆಸಿಡೆಂಟ್. ಇದು ವಾಲಂಟಿಯರ್ ಆರ್ಗನೈಸೇಷನ್. ಇಲ್ಲಿ ರಾಜಕೀಯಕ್ಕೆ ಅವಕಾಶವಿಲ್ಲ. ಈಗ ಮುಗಿತಾನೆ ಟೈಮ್ ಮುಂದುವರ್ಸ್ಬೇಕ? ಅಲ್ಲ, ಬ್ರಹ್ಮ ಕೊಟ್ಟಿರೋ ಟೈಮ್ ಮುಗಿತಪ್ಪ. ಆ ಬ್ರಹ್ಮನು ಈ ಕಲ್ಚರ್ ಕಮಿಟಿ ಬ್ರಹ್ಮ. ಮೈಕ್ ಹೊಳ್ಕೊಡ್ಬೇಕ ನೀನು? ಇಲ್ಲ ಇಲ್ಲ, ಮೈಕ್ ಹೊಳ್ಕೊಡೋದಕ್ಕಿಂತ ಮುಂಚೆ ಒಂದು ಹೊಸ ಕೆಲಸ ಮಾಡೋಣ. ಚಿತ್ರ ಅಂತ ಒಬ್ರು ಸಿಂಗರ್ ಇದ್ದಾರೆ ನಮ್ಮ ಕನ್ನಡ ಕೂಟದಾಗ. ಅವರು ಈ ಉತ್ತರ ಕರ್ನಾಟಕ ಮತ್ತು ಇದು ಬೆಂಗಳೂರು ಕನ್ನಡ ಮಧ್ಯದೊಳಗೆ ಹೆಂಗಿರ್ತದ ಭಾಷೆ ಡಿಫ್ರೆನ್ಸ್ ಅಂತ ಒಂದು ಹಾಡು ಹಾಡಿದ್ರು. ಅವ್ರಿಗೆ ಮೈಕ್ ಕೊಡ, ನೀವು ನೋಡ್ರಿ ಮಜಾ. ಚಿತ್ರ ಇದೇನಪ್ಪ ಆನ್ ಸ್ಪಾಟ್ ಹಾಕ್ಬಿಟ್ರಿ ನಮ್ಮನ್ನ. ಸೊ ಓಕೆ, ನಾನು ನೆನಪಿರಷ್ಟು ಹಾಡ್ತೀನಿ. ಸೊ ತಪ್ಪಾದ್ರೆ ಕ್ಷಮೆ ಇರ್ಲಿ. ನಿಮ್ ಕಡೆ ಸಾಂಬಾರ್ ಅಂದ್ರೆ ನಮ್ ಕಡೆ ತಿಳಿಯಂಗಿಲ್ಲ. ನಮ್ ಕಡೆ ಡಾಂಬಾರ್ ಅಂದ್ರೆ ನಿಮ್ ಕಡೆ ತಿಳಿಯಂಗಿಲ್ಲ. ನಿಮ್ ಕಡೆ ಶಿರಾ ಅಂದ್ರೆ ತಲೆ ಅಂತ ತಿಳ್ಕೊತೀವಿ. ನಮ್ ಕಡೆ ಶಿರಾ ಅಂದ್ರೆ ಕೇಸರಿ ಬಾತ್ ಅನ್ಕೋತೀವಿ. ಹೆಂಗಪ್ಪ ಹೆಂಗಪ್ಪ ಹಾಡೋದ್ ಹೆಂಗ, ಕುಡಿಯೋದ್ ಹೆಂಗ, ಕುಡಿಯೋದ್ ಹೆಂಗ, ಎಂಥದು ಎಂಥದು, ಕಾಣೋದ್ ಹೆಂಗ, ಕೂಡೋದ್ ಹೆಂಗ, ಕುಡಿಯೋದ್ ಹೆಂಗ. ಬೆಳಗಾವಿ ಆದರೇನು, ಬೆಂಗಳೂರು ಆದರೇನು, ನಗಬೇಕು ನಾವು ಮೊದಲು ಮಾತಾಡಲು. ಎದೆ ಭಾಷೆಯ ಸರಿ ಹೋಗಲು. ಲಿರಿಕ್ಸ್ ಎಲ್ಲ ಸ್ವಲ್ಪ ಅದ್ಲು ಬಂದು ಆಗಿದೆ, ಸ್ವಲ್ಪ ಅಡ್ಜಸ್ಟ್ ಮಾಡಿ. ಪರವಾಗಿಲ್ಲ, ನಮ್ಮ ಉತ್ತರ ಕರ್ನಾಟಕದ ಎಲ್ಲ ಅಡ್ಜಸ್ಟ್ ಮಾಡ್ಕೋತೀವಿ. ಓಕೆ, ಹೋಗಿದ್ರೆ ಸುಶಾಂತ ಈ ಬ್ರಹ್ಮ ಹೇಳಿತರ ಮುರಳಿ ಕಜೆಯನ್ನು ಯಕ್ಷಗಾನ ಸ್ಟೈಲ್ ಉತ್ತರ ಕರ್ನಾಟಕ ಹಾಡಾಡ್ತಾರೆ. ಹೌದಾ? ಕೇಳಿ ಮೇಡಮ್, ಎಲ್ಲಿದ್ದಾರೆ ಅವರು?
ಅಜಯ್ ಅವರೇ ನಮಸ್ಕಾರ. ಸಂಭ್ರಮ ಭಾರಿ ಇತ್ತು ನಿಮ್ದು ಹಾಡ. ಇದು ಆಶು, ನಾನು ಪ್ರಿಪೇರ್ ಮಾಡಿರಲಿಲ್ಲ, ಜಸ್ಟ್ ಟ್ರೈ ಮಾಡ್ತೇನೆ. ಅಗೇನ್ ಲಿರಿಕ್ಸ್ ಕೂಡ ಆಶು. ವಿದ್ಯಾರಣ್ಯಕ್ಕೆ ಸಂಭ್ರಮ, ವಿದ್ಯಾರಣ್ಯಕ್ಕೆ ಸಂಭ್ರಮ, ಸುವರ್ಣ ಮಹೋತ್ಸವ ಸಂಭ್ರಮ, ವಿದ್ಯಾರಣ್ಯಕ್ಕೆ ಸಂಭ್ರಮ, ಸುವರ್ಣ ಮಹೋತ್ಸವದ ಸಂಭ್ರಮ, ಕನ್ನಡ ಕೂಟ ಶಿಕಾಗೋ ನಗರದ ಕನ್ನಡ ಕೂಟ ಸಂಭ್ರಮ ಸಂಭ್ರಮ. ಮೈಕ್ ಡ್ರಾಪ್. ನಮ್ಮೂರ ಬಗ್ಗೆ ಮಾತಾಡಲೇ ಇಲ್ಲ. ಇಷ್ಟಪ್ಪ ಜನ ನಾವಿತ್ತು ಮಾತಾಡ್ಲಿಕ್ಕೆ ನಿಂತ್ಕೊಂಡು ಕಾಯ್ತಾ ಇತ್ತು. ನೀವು ಬರಲೇ ಇಲ್ಲ ಆಯ್ತಾ.